ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೋಮಲಾ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇನೆಂದರೆ ಮಟನ್ ಕೈಮಾ ಸಾಂಬಾರ್ ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಏನೇನು ಬೇಕಾಗಿರುವಂಥ ಪದಾರ್ಥಗಳನ್ನ ನಾನು ನಿಮ್ಮೊಂದಿಗೆ ಹೇಳ್ತಾ ಹೋಗ್ತೀನಿ. ಕೈಮಾನ ನೀರಿನಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ kg ಕೈಮಾ ಇದು. ಫಸ್ಟು ಕಡಲೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅರ್ಧ kg ಮಟನ್ ಕೈಮಾಗೆ 100 ಗ್ರಾಮ್ ಉರಿಗಡಲೆನ ನಾನು ಪೌಡರ್ ಮಾಡ್ತಾ ಇದ್ದೀನಿ. ಹಾಕೊಳ್ಳೋಣ ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಏಲಕ್ಕಿಗಳನ್ನ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅರ್ಧ ಕಾಯಿ ತಗೊಳ್ಳಿ, 1 ಟೊಮೆಟೊ, 1 ಈರುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಈ ಟೊಮೆಟೊ ಪೇಸ್ಟನ್ನ ಈ ಥರ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮನ್ನು ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ ಮಿಕ್ಸಿನಲ್ಲಿ. ನೋಡಿ, ಈ ಥರ ಇದ್ದರೆ ಸಾಕು. ಸಾಲ್ಟ್ ಹಾಕಿ, ಖಾರದ ಪುಡಿ ಹಾಕಿ. ನೀವು ಖಾರ ನೋಡ್ಕೊಂಡು ಹಾಕಿ, ನಿಮ್ಮ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿ. ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ನಾನು 1 ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ. ಧನಿಯಾ ಪುಡಿ 1 ಸ್ಪೂನ್ ಹಾಕಿ, ನಾರ್ಮಲಾಗಿ 1 ಸ್ಪೂನ್ ಹಾಕಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ, 1/4 ಸ್ಪೂನಷ್ಟು ಗರಂ ಮಸಾಲ ಪೇಸ್ಟು, ಇದನ್ನು 1 ಸ್ಪೂನ್ ಹಾಕಿ. 1 ಸ್ಪೂನ್ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಕಿರೋದನ್ನ ನಾವು ಇದಕ್ಕೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಎಲ್ಲನೂ ಕಲಿಸ್ಕೊಳ್ಳೋಣ. ಖಾರ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಕಲಿಸ್ಕೊಂಡಿದ್ದೀವಿ. ಒಂದು ಕಡೆಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಲೆ ಮೇಲೆ ಒಂದು ಪಾತ್ರೆ ಇಡೋಣ. ಒಂದು ಪಾತ್ರೆಯಲ್ಲಿ 6 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಹೇಳ್ತಾ ಇದ್ದೀನಿ. ಪುದೀನ, ಸ್ವಲ್ಪ ಪುದೀನ ಒಗ್ಗರಣೆಗೆ, ಕಸೂರಿ ಮೇಥಿ, 1 ಹೆಚ್ಚಿರೋ ಈರುಳ್ಳಿ, 1 ಟೊಮೆಟೊ, ಇಷ್ಟನ್ನು ನಾವು ಒಗ್ಗರಣೆಗೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಸ್ಪೂನ್ ಹಾಕೋತೇನೆ. ಇಲ್ಲಿ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ, ಕೊತ್ತಂಬರಿ ಸೊಪ್ಪು, ಪುದೀನ, ಎಲ್ಲ ಶುಂಠಿ, ಬೆಳ್ಳುಳ್ಳಿ, ಅದನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕೋಣ. ಈಗ ಸ್ವಲ್ಪ ಅದ್ರ ಸ್ಮೆಲ್ ಹೋಗಲಿಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಿ, ಕಾಯಿ ಟೊಮೆಟೊ ಪೇಸ್ಟ್ ಮಾಡಿದ್ದನ್ನು, ಈ ಕಾಯಿ ಟೊಮೆಟೊ ಈರುಳ್ಳಿ ಪೇಸ್ಟ್ ಮಾಡಿದ್ದನ್ನು ಹಾಕೊಳ್ಳೋಣ. ಬೇಯೋ ತನಕ ನಾವೀಗ ಉಂಡೆ ಕಟ್ಕೊಳ್ಳೋಣ ಕೈಮಾದು. ಈಗ ನಾನಿಲ್ಲಿ ಕೈಮಾನ ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಇಷ್ಟೇ. ಈ ಥರ ಉಂಡೆಗಳನ್ನ ಕಟ್ಕೊಂಡು, ಈ ಕಡೆ ಸಾರು ಬೇಯ್ತಾ ಇರುತ್ತೆ, ನೀವು ಸಾರು ಬೇಯೋಷ್ಟೊತ್ತಿಗೆ ಈ ಥರ ಉಂಡೆಗಳನ್ನ ಕಟ್ಕೊಳ್ಳಿ. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ, ದೊಡ್ಡದಾದರೆ ದೊಡ್ಡದು ಕಟ್ಕೊಳ್ಳಿ, ಇಲ್ಲ ಮೀಡಿಯಮ್ ಆಗಿದ್ದರೆ ಮೀಡಿಯಮ್ ಕಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ಕೊಳ್ತಾರೆ. ಫ್ರೆಂಡ್ಸ್, ಇದು ಕೈಮಾ ಉಂಡೆ ಮಾಡಿದ್ದಾಗಿದೆ. ಈ ಕೈಮಾ ಉಂಡೆ ಅರ್ಧ kgಗೆ ಒಂದು 25ರಿಂದ 30 ಉಂಡೆಗಳನ್ನ ನಾವು ಮಾಡ್ಕೋಬೋದು. ಈ ಉಂಡೆಗಳು ಮಾಡ್ಕೊಂಡು, ಇವಾಗ ಸಾರು ಕುದೀತಾ ಇದೆ ನೋಡಿ, ಸಾರು ಬೇಯ್ತಾ ಇದೆ, ಬೆಂದಿದೆ ಸಾರು. ನೀವು ಸಾಂಬಾರು ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಂಬಾರಿಗೆ. ಏಕೆಂದರೆ ಇದರಲ್ಲಿ ಕಡಲೆ ಅಂಶ ಇರುತ್ತಲ್ವ ಉಂಡೆನಲ್ಲಿ. ಉಂಡೆ ನಾವು ಇದರಲ್ಲಿ ಹಾಕಿದ ತಕ್ಷಣ ಅದು ಗಟ್ಟಿಯಾಗಿ ಮತ್ತು ಸಾಂಬಾರು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಆದಷ್ಟು ನೀವು ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನಿನ್ನು ಕಟ್ಟಿರೋ ಉಂಡೆಗಳನ್ನ, ಕೈಮಾ ಉಂಡೆಗಳನ್ನ ಸಾಂಬಾರಿಗೆ ನಾನು ಹಾಕ್ತಾ ಇದ್ದೀನಿ. ಸಾಂಬಾರಿಂದೆಲ್ಲ ಮಸಾಲೆ ಎಲ್ಲ ಬೆಂದಿದೆ.
ಈಗ ಉಂಡೆಗಳನ್ನ ಹಾಕ್ತಾ ಇದ್ದೇನೆ. ಇದು ಉಂಡೆಗಳು ಒಂದು 10 ನಿಮಿಷ, 10ರಿಂದ ಒಂದು 15 ನಿಮಿಷ ಬೇಯಕ್ಕೆ ಬಿಡೋಣ. ಫ್ರೆಂಡ್ಸ್, ಎಲ್ಲ ಬೆಂದಾಗಿದೆ. ಉಂಡೆಗಳೆಲ್ಲ ಹಾಕಿ 15 ನಿಮಿಷ ಆಯ್ತಲ್ವಾ. ಈಗ ನೋಡಿ ಹೀಗೆಲ್ಲ ಬೆಂದಿದೆ ಅನ್ನೋದಕ್ಕೆ ಇದೆಲ್ಲ ಮೇಲೆ ತೇಲ್ತಾ ಇರುತ್ತೆ, ಉಂಡೆಗಳು ಬಂದು ಮೇಲೆ ತೇಲ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಮಟನ್ ಕೈಮಾ ಸಾಂಬಾರ್. ಈಗ ಇದನ್ನು ರೈಸಿಗಾದ್ರೂ ನೀವು ತಗೊಳ್ಳಿ, ಪೂರಿ ಜೊತೆಗಾದರೂ ತಗೊಳ್ಳಿ, ಚಪಾತಿ ಜೊತೆಗಾದ್ರೂ ತಗೊಳ್ಳಿ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಾಂಬಾರು.